ಇವತ್ತು ನಮ್ಮ ದೊಡ್ಡಮ್ಮ ಮನೆಗೆ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಕ್ಲೋಸ್ ಯುವರ್ ಫೇಸ್. ಇದು ಫಸ್ಟ್ ಟೈಮ್ ಯೂಸ್ ಮಾಡ್ತಿರೋದ್ರಿಂದ ಅಮ್ಮಂಗೆ ಸ್ಕಿನ್ನಿಗೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಭರತಿಗೆ ಬೇರೆ ಈಗಲ್ ಬೇರೆ ಸ್ಕ್ರಾಚ್ ಮಾಡೋಗಿದೆ. ತೋರಿಸಿ ಭರತ್, ಯಾವ ಸಾಂಗ್ಗೆ ನಾನು ಇವಾಗ ರೀಲ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಗೆಸ್ ಮಾಡಿ. ಆಟ್ಸ್ ಆಫ್ ಟು ಲಾಟ್ ಆಫ್ ಆಕ್ಟರ್ಸ್. ಕೇಸರಿ ಬಾತ್ ಯಾವಾಗ ಆಪಲ್ ಮಾಡಿದ್ರಿ? ಅದಿನ್ನೊಂದು ಬೇರೆ ಕೈ ಬೇರೆ ಬರುತ್ತೆ. ಹಾಯ್ ಹಲೋ ನಮಸ್ಕಾರ, ನಾನು ಸ್ಟೂಡೆಂಟ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ದೊಡ್ಡಮ್ಮ ಮನೆಗೆ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಆನ್ ದ ವೇ ಅಣ್ಣ ಪಾಪು ಎಲ್ಲ ಸಿಕ್ಕಿದ್ರು. ಅವರಿಗೆ ಇದೇ ಗಾಡೀಲಿ ಬಂದಿದ್ದು, ರೆಡ್ ಗಾಡೀಲಿ. ಸೊ ಇವಾಗ ಅವ್ರ ಮನೆ ಒಳಗೆ ಹೋಗ್ಬೇಕು. ಲೆಟ್ಸ್ ಗೋ. ಫೈನಲಿ ಇಲ್ಲಿ ನಮಗೆ ಮಾವಿನಕಾಯಿ ಚಿತ್ರಾನ್ನ ಸಿಕ್ತು. ಆ್ಯಂಡ್ ಅಪ್ಪ ಇವಾಗ ಬಂದರು. ಅಪ್ಪ ಮತ್ತೆ ದೊಡ್ಡಪ್ಪ ಇಬ್ರು ತಿಂತವ್ರೆ. ಈಗ ನಾವು ತಿನ್ನೋಣ. ಇವತ್ತು ಫುಲ್ ಪಾಯಸ ವಡೆ ಎಲ್ಲ ಸಿಕ್ತು. ಒಳ್ಳೆ ಹಬ್ಬದ ಊಟದ ಥರ ಇವತ್ತು. ಪುಟ್ಟು ಇಲ್ಲಿ ಹೇಳಿ, ಇವಾಗ ಬಾ ಹೇಳು. ಇಲ್ಲಿ ಬಾ ಹೇಳಿ ಇವಾಗ. ನಿಮಗೆ ಗೊತ್ತಿರೋ ಹಾಗೆ ಭರತ್ ಮೈಸೂರಲ್ಲಿ ಫುಲ್ ಟ್ಯಾನ್ ಆಗಿದ್ರು. ಸೊ ಹಾಗಾಗಿ ಅವ್ರನ್ನ ಮತ್ತೆ ಬೆಳ್ಳಗೆ ಮಾಡೋದಕ್ಕೆ ಐ ಗಾಟ್ ದಿಸ್ ಡಿ ಟ್ಯಾನ್ ಕ್ರೀಮ್. ಏನೋ ಸ್ಪೆಸಿಫಿಕ್ ಅಂತ ನಾನು ಯಾರಿಗೂ ಸಜೆಸ್ಟ್ ಮಾಡಲ್ಲ, ಬಿಕಾಸ್ ನಾನೇ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಸೊ ಇದನ್ನು ನಾನು ಮತ್ತೆ ಭರತ್ ಟ್ರೈ ಮಾಡ್ತಿದ್ದೀವಿ ಇವಾಗ. ಸೊ ಲೆಟ್ಸ್ ಅಪ್ಲೈ. ಕ್ಲೋಸ್ ಯುವರ್ ಫೇಸ್. ಓಪನ್ ಯುವರ್ ಫೇಸ್. ನಾನು ಫಸ್ಟ್ ಟೈಮ್ ಇದೆಲ್ಲ ಹಾಕೋತಾ ಇರೋದು ಫೇಸ್ಗೆ. ನಾನು ಫಸ್ಟ್ ಟೈಮ್ ಹಾಕ್ತಾ ಇರೋದು. ದೇವರಿಗೆ ಏನೂ ಆಗಬಾರ್ದು ಅಂತ ಬೇಡ್ಕೊಳ್ಳಿ ಅಷ್ಟೇ. ಗೈಸ್ ಭೂತ ಥರ ಕಾಣಿಸ್ತವ್ರೆ ನೋಡಿ. ಕೂಲ್ ಏನಾದ್ರು ಬಿಳಿ ಆಗುತ್ತೆ ಅಂತ ಟೆನ್ಷನ್ ಆಗ್ತದೆ, ಬಿಕಾಸ್ ಅವ್ರಿಗೆ ಸ್ವಲ್ಪ ಉರಿ ಫೀಲ್ ಆಗ್ತದೆ ಅಂತ. ಈಗ ನೆಕ್ಸ್ಟ್ ನಾನು ಹಾಕೊಂಡು ನೋಡಬೇಕು ಹೇಗಿರುತ್ತೆ ಏನು ಅಂತ ಹೇಳ್ಬಿಟ್ಟು. ಇವಾಗ ಮೇಡಮ್ ಅವ್ರು ಹಾಕತ್ತವ್ರಿ ನೋಡೋಣ ಏನು ಎತ್ತ ಅಂತ. ನನಗೂ ಇರೋದು ಭಯ ಒಂದೇ, ಕೂದಲು ಬೆಳೆಯಾಗುತ್ತೆ ಅಂತ. ಇರೋದೇ 3 ಅನ್ಕೊಳ್ಳಿ. ಅವತ್ತು ಚಾಲೆಂಜಿಂಗ್ ವಿಡಿಯೋ ಮಾಡಿದ್ರಲ್ಲ, ಇದನ್ನ ಹಾಕೋ ಮಲ್ಕ ಬಿಡೋಕಾಗಿತ್ತು. ನಿಜವಾಗ್ಲೂ ಭಯ ಬಿದ್ದುಬಿಟ್ರು. ಉರಿತಿರೋದಲ್ಲ ಅನ್ಸುತ್ತೆ, ಕೂಲ್ ಫೀಲ್ ಆಗ್ತಿರೋದು. ಹಿಂಗೆ ಹಾಕೋ ಮಲಗ್ಬಿಟ್ಟಿದ್ರೆ ಅವತ್ತು ನೀವು ಸಾಕಾದಾಗಿರೋದು. ತೆರಿಯೋ ಒಂದ್ಸಲ ಹಂಗೆ. ಏನಪ್ಪ ಅಂತಂದ್ರೆ ಅಮ್ಮಂಗೆ ಇದು ಫಸ್ಟ್ ಟೈಮ್ ಯೂಸ್ ಮಾಡ್ತಿರೋದ್ರಿಂದ ಅಮ್ಮಂಗೆ ಸ್ಕಿನ್ನಿಗೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಹಂಗಾಗಿ ಒಂದು ಕೈಗೆ ಹಾಕಿ ನೋಡೋಣ ಅಂತ ಹೇಳ್ಬಿಟ್ಟು ಟ್ರೈ ಮಾಡ್ತಾ ಇದೀವಿ. ಆಮೇಲೆ ಚೆನ್ನಾಗಾದ್ರೆ ಫೇಸಿಗೆ ಹಾಕೋಣ ಅಂತ. ಬಿಕಾಸ್ ಒಂದೇ ಸಲ ರಿಸ್ಕ್ ತಗೋಬೋದಾರ್ದಲ್ಲ. ಆ್ಯಕ್ಚುಲಿ ಫೇಸ್ ಎಲ್ಲ ಕೂಲ್ ಅನಿಸ್ತಿದೆ, ಫುಲ್ ಕೂಲ್ ಅನಿಸ್ತಿದೆ. ಹೌದಾ? 15 ಮಿನಿಟ್ಸ್ ಆದ್ಮೇಲೆ ತೆಗಿಬೇಕು. ಅಪ್ಪಂಗೂ ಹಾಕೊಡ್ಬೋದಿತ್ತು, ಬಟ್ ಅವ್ರಿಗೆ ಬೇಗ ಸ್ಕಿನ್ ರಿಯಾಕ್ಷನ್ ಆಗುತ್ತೆ. ಸೊ ಹಾಗಾಗಿ ಅವ್ರಿಗೆ ಆಗ್ತಾ ಇಲ್ಲ. ನನಗೇನಾಗಲ್ಲ. ಆಕ್ಚುಲಿ ಅಪ್ಪ ಮುಂಚೆ ವೆಲ್ಡಿಂಗ್ ಮಾಡ್ತಿದ್ದಲ್ವಾ, ಅದು ವೆಲ್ಡಿಂಗ್ ಬಿಸ್ನೆಸ್ ಇದ್ದಿದ್ದು ಅಪ್ಪಂದು. ಸೊ ಹಾಗಾಗಿ ಅದ್ರದ್ದು ಕೂಡ ಅವ್ರಿಗೆಲ್ಲ ಸ್ವಲ್ಪ ಸ್ಕಿನ್ ಅವಾಗೆಲ್ಲ ಎಫೆಕ್ಟ್ ಆಗಿತ್ತು. ಸೊ ಹಾಗಾಗಿ ಅವ್ರದ್ದು ಸ್ಕಿನ್ ತುಂಬಾ ಸೆನ್ಸಿಟಿವ್, ಬೇಗ ರಿಯಾಕ್ಟ್ ಆಗುತ್ತೆ. ಹಾಗಾಗಿ ಯಾವುದೇ ತರ ಹೊಸ ಕ್ರೀಮ್ಸ್ ಎಲ್ಲ ಅವ್ರು ಟ್ರೈ ಮಾಡಲ್ಲ. ನಾನು ಮಾಡಿಸೋದಿಲ್ಲ ಅವ್ರಿಗೆ. ಸ್ಕಿನ್ ಏನಿದೆ ತುಂಬಾ ಸಾಫ್ಟರ್ ಆಗಿ ಫೀಲ್ ಆಗ್ತಾ ಇದೆ. ಏನೊಂಥರ ಶೈನಿ ಅನ್ನಿಸ್ತಿದೆ. ಟೆಕ್ಸ್ಚರ್ ಎಲ್ಲ ಅಷ್ಟು ಕಾಣಿಸ್ತಿಲ್ಲ ಮುಂಚೆಷ್ಟು. ಸೊ ಫಸ್ಟ್ ಟೈಮ್ ಯೂಸ್ ಮಾಡ್ತಿರೋದ್ನ ಅಷ್ಟು ರಿಸಲ್ಟ್ಸ್ ಗೊತ್ತಾಗಲ್ಲ. 1-2-3 ಟೈಮ್ಸ್ ಯೂಸ್ ಮಾಡ್ಬೇಕು, ಅವಾಗ ಗೊತ್ತಾಗುತ್ತೆ. ಭರತ್ ಕೈದೇನು ಟ್ಯಾನ್ ಆಗಿತ್ತು, ಅದೆಲ್ಲ ಇವಾಗ ಪೀಲ್ ಆಫ್ ಆಗ್ತಾ ಇದೆ. ಫೇಸಲ್ಲಿ ಏನೂ ಪೀಲ್ ಆಗಿರೋ ಥರ ಕಾಣಿಸ್ತಿಲ್ಲ, ಬಟ್ ಸ್ವಲ್ಪ ಬ್ರೈಟ್ ಆಗಿದೆ ಫೇಸು. ನೈಸ್. ಸೊ ಇವಾಗ ಇದನ್ನೆಲ್ಲ ಪೀಲ್ ಆಫ್ ಮಾಡಿದೆ. ನಾನಿವಾಗ ಸ್ವಿಮ್ಮಿಂಗ್ ಕ್ಲಾಸ್ಗೆ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಇವಾಗ ಇಳಿಬೇಕು ಹೋಗಿ. ಹಚ್ಕೊ. ಮೇಲ್ಗಡೆ ಶೂಟ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಹೋಗಿದ್ವಿ. ಇದು ಲಾಕ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಇಲ್ಲಿಂದ ಆ ಕಡೆ ಹೋಗಿದ್ದು. ನಾನು ಬಂದೆ ಇವಾಗ ಬರತ್ ನೋಡಿ ಹೆಂಗೆ ಬರ್ತಾವ್ರೆ ಅಂತ ಹೇಳ್ಬಿಟ್ಟು ಇದೆಲ್ಲ ಕೈಯಿಂದ ಇಸ್ಕೊಂಡೆ. ಎಲ್ಲಿ ಬಿದ್ದೋಗ್ತಾರೋ ಒಂದು ಭಯ ಆಗ್ತಿತ್ತು. ಇವಾಗ ಶೂಟ್ ಆಯ್ತು. ಏನು ಗಾಡಿ ಅಂದರೆ ಕೂದಲೆಲ್ಲ ಬಾಚ್ಕೊಂಡು ಹೋಗಿದ್ದು ಹೆಂಗೆ ಆಗ್ಬಿಟ್ಟಿದೆ ನಂದು ಅಂತ ಹೇಳಿದ್ರೆ ಹೇಳ್ಬಾರ್ದು. ಭರತಿಗೆ ಬೇರೆ ಈಗಲ್ ಬೇರೆ ಸ್ಕ್ರಾಚ್ ಮಾಡೋಗಿದೆ. ತೋರಿಸಿ ಭರತ್ ನೋಡಿ ಹೆಂಗೆ ಸ್ಕ್ರಾಚ್ ಮಾಡ್ಬಿಟ್ಟಿದೆ. ಸೊ ಇವಾಗ ಅದಕ್ಕೆ ಏನು ಅರ್ಶಿನ ಕುಂಕುಮ, ಸಾರಿ ಅರ್ಶಿನ ಹೊರಡಬೇಕು, ಕುಂಕುಮ ಅಂತಿದ್ದೀನಿ. ಫಸ್ಟ್ ಕೆಲಸ ಮಾಡಿದ್ದೇನೆ ಈಗಲ್ ತಲೆ ಮೇಲೆ ಹೊಡೆದ್ಬಿಡ್ತಾರೆ ಒಳ್ಳೇದು ಕೆಟ್ಟದ ಅಂತ. ಫಸ್ಟ್ ಇಬ್ರು ಅವ್ರು ಕೆಳಗೆ ಗೂಗಲ್ ಮಾಡ್ತಾರೆ, ನಾನು ನಿಂತ್ಕೊಂಡು ಗೂಗಲ್ ಮಾಡ್ತಿದ್ದೀನಿ. ಈಗಲ್ಲ ಥರ ತಲೆ ಹೊಡೆದೋದ್ರೆ ಒಳ್ಳೇದ ಕೆಟ್ಟದ ಅಂತ. ಹೊಡೆದೋಗೋದು ಬೇರೆ, ಸ್ಕ್ರಾಚ್ ಮಾಡೋಗೋದು ಬೇರೆ. ಸೊ ನನಗೆ ಅಲ್ಲಿ ಭಯ ಆಗೋಯ್ತು, ಏನಾದರೂ ಬ್ಯಾಡ್ ಸೈನಾ ಅಥವಾ ಏನಾದರೂ ಅಂತ. ಇವಾಗ ಶೂಟ್ ಮಾಡ್ಕೊಂಡು ಕೆಳಗಡೆ ಹೋಗ್ತಾ ಇದೀವಿ. ಬಟ್ಟೆ ಚೇಂಜ್ ಮಾಡಬೇಕು. ಲೆಟ್ಸ್ ಗೋ. ಬಟ್ ಇಟ್ ವಾಸ್ ಎ ಗುಡ್ ಸೈನ್. Probably, I believe the same.
ಬಟ್ ಯಾ ಗೂಗಲ್ ಪ್ರಕಾರ ಫೈನಲಿ ನಾನು ನನ್ನ ಬಟ್ಟೆನ ಚೇಂಜ್ ಮಾಡಾಯ್ತು. ಇವಾಗ ಒಂದು ಬೇರೆ ರೀಲ್ನ ಮಾಡಬೇಕು, ಅದಕ್ಕೆ ಅಂತ ಹೇಳ್ಬಿಟ್ಟು ಈ ಬಟ್ಟೆ ಹಾಕೊಂಡೆ. ಇದನ್ನ ಆಲ್ರೆಡಿ ನೋಡಿರ್ತೀರಾ, ಒಂದು ಪ್ರಮೋಷನ್ ವಿಡಿಯೋಗೆ ಅಂತಾನು ಹಾಕಿದ್ದೆ, ಒಂದಷ್ಟು ಫೋಟೋನು ಹಾಕಿದ್ದೀನಿ ಅಂತ ಅನ್ಕೋತೀನಿ. ಹಾಗಾಗಿ ಇವಾಗ ಹೋಗಿ ಶೂಟ್ ಮಾಡೋಣ ನಡಿ. ಈ ಒಂದು ವಿಡಿಯೋಗೆ ಒಂದೇ ಒಂದು ಫ್ಲವರ್ ಆ ಥರ ಏನಾದ್ರು ಒಂದು ಬೇಕಿತ್ತು. ಸೊ ಹಾಗಾಗಿ ನೋಡೋಣ, ಅದನ್ನು ತಗೋಣ ಅಂತ ಹೇಳ್ಬಿಟ್ಟು ಅನ್ಕೋತಿದ್ದೆ. ಲೆಟ್ಸ್ ಗೋ ಫಾರ್ ದ್ಯಾಟ್ ಆಲ್ಸೋ. ಹೊರಗಡೆ ಹೂವು ಹುಡ್ಕಕ್ಕೆ ಅಂತ ಹೇಳ್ಬಿಟ್ಟು ಹೋಗಿದ್ನಲ್ಲ, ಸೊ ಅವಾಗ ಹೂವು ಸಿಗ್ಲಿಲ್ಲ ನಮ್ಮ ರೋಡಲ್ಲಿ, ಎಲ್ಲೂ ಇಲ್ವೇ ಇಲ್ಲ. ಹಾಗಾಗಿ ನಮ್ಮ ಮನೆ ಪಕ್ಕದ ಮನೆಯಲ್ಲಿ ಬೆಳೆದಿತ್ತು. ಸೊ ಅಲ್ಲೊಂದು ಹುಡುಗಿ ಇತ್ತು, ಅದೇ ಮನೆ ಹುಡುಗಿ. ಸೊ ಅವ್ರನ್ನ ಕೇಳಿದೆ, ಅವರು ತಗೋಬೋದು ಅಂತ ಹೇಳಿದ್ರು. ಸೊ ಅದನ್ನು ತಗೊಂಡಿದ್ದೀನಿ. ಯಾವ ಸಾಂಗ್ಗೆ ನಾನು ಇವಾಗ ರೀಲ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಗೆಸ್ ಮಾಡಿ ಕಮೆಂಟ್ ಸೆಕ್ಷನ್. ನೋಡೋಣ ಎಷ್ಟು ಜನ ಕರೆಕ್ಟಾಗಿ ಗೆಸ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು. ಸೊ ಇವಾಗ ವಿಡಿಯೋ ಮಾಡೋಣ ನಡೀರಿ. ಫೈನಲಿ 3 ರೀಲ್ ಮಾಡಿ ನಾನಿವಾಗ ಡ್ರೆಸ್ ಚೇಂಜ್ ಮಾಡಿಕೊಂಡೆ. ಆ್ಯಂಡ್ ಇವಾಗ ಏನಪ್ಪ ಅಂತಂದರೆ ಫ್ರೈಡ್ ರೈಸ್ ತಿನ್ನೋಣ ಅಂತ ಹೇಳ್ಬಿಟ್ಟು ಹೊರಗಡೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಅವಾಗಲೇ ಊಟ ಬೇರೆ ಮಾಡಿದ್ದಲ್ಲ, ಸೊ ಹಾಗಾಗಿ ಲಿಪ್ಸ್ಟಿಕ್ ಎಲ್ಲ ಹೋಗ್ಬಿಡಿದೆ. ಇನ್ನೊಂಚೂರು ಹಾಕೋಣ ಅಂತ ಹೇಳ್ಬಿಟ್ಟು ಹಾಕೋತಾ ಇದ್ದೀನಿ. ಐ ಥಿಂಕ್ ಆಮ್ ಅ ಲಿಪ್ಸ್ಟಿಕ್ ಪರ್ಸನ್. ಐ ಫೀಲ್ ಲೈಕ್ ನನಗೆ ಮೇಕಪ್ ಐಟಮ್ಸಲ್ಲಿ ಲಿಪ್ಸ್ಟಿಕ್ ತುಂಬ ಇಷ್ಟ, ಎಸ್ಪೆಷಲಿ ದ ಒನ್ಸ್ ಲೈಕ್ ದಿಸ್ ಕಲರ್, ವೆರಿ ಪೀಚ್ ಪಿಂಕ್ ಟೋನ್ ಇದೆ ನೋಡಿ, ಆ ಥರ. ನೋಡಿ ವಿಡಿಯೋಲಿ ಹೆಂಗೆ ರೈನ್ಬೋ ಕಾಣಿಸ್ತಿದೆ, ಅದಕ್ಕಿಂತ ರಿಯಲ್ ಆಗಿ ಇನ್ನೂ ಸಕ್ಕತ್ತಾಗಿ ಬ್ರೈಟಾಗಿ ಕಾಣಿಸ್ತಿದೆ. ಕ್ಯಾಮ್ರಾ ಜಸ್ಟಿಸ್ ಮಾಡ್ತಾ ಇಲ್ಲ ಗೈಸ್. ನೋಡಿ ನಿಮ್ಮ ಹತ್ರ ಅದವರು ಬೇರೆ ಕ್ವಾಲಿಟಿ 16 Pro Max ಬಿಟ್ಬಿಟ್ಟು ಬೇರೆ ಇದ್ರೆ ನಂಗೆ ಕೊಡುವಂತೆ. ಈ ಫುಲ್ಲು 180 ಡಿಗ್ರಿ ಇರೋದು ಕ್ರೇಜಿ ಅಲ್ವಾ? ನಾನು ಫಸ್ಟ್ ಟೈಮ್ ಫುಲ್ 180 ಡಿಗ್ರಿ ಇರೋ ಅಂತ ರೈನ್ಬೋನ ನೋಡ್ತಾ ಇರೋದು. ನೈಸ್ ಅಲ್ವಾ? ಮಳೆ ಬಂದಿದ್ದಕ್ಕೂ ಸಾರ್ಥಕ. ನಾವೇನು ತಿಂತೀವಿ ಅಂದರೆ ಫ್ರೈಡ್ ರೈಸ್ ತಿಂತಾ ಇದೀವಿ. ಏನು ಬರೋದು, ಫಸ್ಟು ಪಾನಿಪುರಿ ಅಂದರು, ಆಮೇಲೆ ಫ್ರೈಡ್ ರೈಸ್ ಅಂದರು. ಸೊ ಆಮೇಲೆ ಫ್ರೈಡ್ ರೈಸ್ ತಿನ್ನೋಣ ಅದು ಡಿಸೈಡ್ ಮಾಡ್ಕೊಂಡು ಹೋಗ್ತಾರೆ. ನನಗೇನು ಹಸುವಾಗಿಲ್ಲ, ಬರೋದಕ್ಕೋಸ್ಕರ ಹೋಗ್ತಿರೋದಷ್ಟೇ. ನಾವು ಹೋಗ್ತಿರೋ ಫ್ರೈಡ್ ರೈಸ್ ಶಾಪ್ ಇದ್ದೇನೆ. ಸೊ ನಮ್ಮ ರೆಗ್ಯುಲರ್ ಪ್ಲೇಸ್ ಅಂತ ಹೇಳ್ಬೋದು ಇದು. ಸೊ ಇವಾಗ ಫ್ರೈಡ್ ರೈಸ್ ತಿನ್ನೋಣ. ಬಾಯಲ್ಲಿ ಆಲ್ರೆಡಿ ನೀರು ಬರ್ತಾ ಇದೆ ನನಗೆ. ಈ ಒಂದು ಫ್ರೈಡ್ ರೈಸಲ್ಲಿ ಗೋಬಿನೂ ಹಾಕಿದ್ದಾರೆ, ಎಗ್ಗನ್ನು ಹಾಕಿದ್ದಾರೆ. ಅದನ್ನ ಇವಾಗ ತಿನ್ನಬೇಕು. ಬರತ್ ನೋಡಿ ಬಾಯಲ್ಲಿ ನೀರು ಬರ್ಸ್ಕೊತಿದ್ದಾರೆ ಅವ್ರು, ಹಂಗೇನೆ ಇವಾಗ ತಿಂತಾರೆ. ಆ್ಯಕ್ಚುಲಿ ಇವತ್ತು ಬರತ್ತಿಂದು ವಿಡಿಯೋ ಶೂಟ್ ಮಾಡ್ತಾ ಇದೀವಿ, ಫಸ್ಟ್ ವಿಡಿಯೋ ಫಾರ್ ಇಸ್ ಯೂಟ್ಯೂಬ್ ಚಾನಲ್. ಹಾಗಾಗಿ ಅವರು ಕುತ್ಕೊಂಡಿದ್ದಾರೆ. ಈ ಕೈದಿಗಳನ್ನ ಕೂರಿಸ್ಕೊತಾರಲ್ಲ ಆ ಥರ ಕೂರಿಸ್ಕೊಂಡಿದ್ದೀನಿ. ಸೊ ಇವಾಗ ಅದು ಅವರ ಒಂದು ಚಾನಲ್ ಬರುತ್ತೆ, ಭರತ್ ಅರ್ಜುನ್ ಅಂತ ಹೇಳ್ಬಿಟ್ಟು. ಸೊ ಅವ್ರದ್ದು ಬೇರೆ ಏನೋ ಕಂಟೆಂಟ್ ಇದೆ, ಆ ವಿಡಿಯೋನ ನಾನು ಅವ್ರನ್ನ ಟ್ಯಾಗ್ ಮಾಡ್ತೀನಿ ಈ ವಿಡಿಯೋಲಿ ಬೇಕಂದರೆ. ಸೊ ನೋಡಿ ಹೋಗಿ ಗೈಸ್. ಭರತ್ ಅದು ಎಷ್ಟು ಟೇಕ್ ತಗೊಂಡಿದ್ದಾರೆ ಅಂತಂದ್ರೆ, ನನಗೆ ನಾನು ವಿಡಿಯೋಸ್ ಮಾಡ್ಬೇಕಾರಲ್ಲ ಹೇಳೋರು ಎಷ್ಟು ಒಂದೊಂದ್ಸಲ ಫ್ರಸ್ಟ್ರೇಟ್ ಆಗ್ಬಿಡೋರು, ಎಷ್ಟು ಟೇಕ್ ತಗೋತೀನಿ ಅಂತ. ಆಯ್ತಾ, ಇವತ್ತು ಎಷ್ಟು ಟೈಮ್ ತಗೊಂಡಿದಾರೋ, ಬರೀ ಚಿಕ್ಕ ಸೆಂಟೆನ್ಸ್ ಹೇಳೋದು ಗೈಸ್. ಬಟ್ ಆ ಕ್ಯಾಮ್ರಾ ಮುಂದೆ ಕುತ್ಕೊಂಡಾಗ ಆ ಪ್ರೆಷರ್ ಅನ್ನೋದಿರುತ್ತೆ. ಸೊ ಆಟ್ಸ್ ಆಫ್ ಟು ಲಾಟ್ ಆಫ್ ಆಕ್ಟರ್ಸ್, ಅವ್ರು ಹೆಂಗ್ ಮಾಡ್ತಾರೆ ಅಂತ. ಅಂದ್ರೆ ನಾನು ಆಕ್ಟ್ ಮಾಡ್ತೀನಿ, ದಟ್ಸ್ ಅ ಡಿಫ್ರೆಂಟ್ ಸ್ಟೋರಿ. ಬಟ್ ಆದ್ರೂ ಇಟ್ ಟೇಕ್ಸ್ ಅ ಲಾಟ್ ಆಫ್ ಕಾನ್ಸಂಟ್ರೇಷನ್. ಮತ್ತೆ ಹೆಂಗ್ ಹೇಳ್ಬೇಕು, ಮತ್ತೆ ಹ್ಯಾಂಕರಿಂಗ್ ಎಲ್ಲ ಮಾಡ್ತಾರಲ್ಲ ಅವ್ರು, ತುಂಬಾ ಸ್ಪಾಂಟೇನಿಯಸ್ ಆಗಿ ಅದು ಹೆಂಗ್ ಮಾತಾಡ್ತಾರೆ ಗೊತ್ತಿಲ್ಲ. ಅದೆಲ್ಲ ನಾವು ಸ್ಕ್ರಿಪ್ಟ್ ಬರೆದ್ಬಿಟ್ಟು ಸ್ಕ್ರಿಪ್ಟ್ ಬರೋದ್ರುನು ಅಲ್ಲ, ಏನೇ ಸ್ಕ್ರಿಪ್ಟ್ ಬರೋದ್ರುನು ಸ್ಪಾಂಟೇನಿಯಸ್ ಆಗಿ ಮಾತಾಡೋದಿದೆ ನೋಡಿ. ಸೊ ಅದೇನು ಇಲ್ದಲೇನೆ. ಸೊ ಅದು ಒಂದು ಕಲೆ ಅಂತಾನೆ ಹೇಳ್ಬೋದು. ಅವಾಗೆಲ್ಲ ನಾವು ಡೈಲಾಗ್ ಕೊಟ್ಟಿರ್ತಾರೆ, ಡೈಲಾಗ್ ನಾವು ಪ್ರಾಕ್ಟೀಸ್ ಮಾಡಿರ್ತೀವಿ. ಇವಾಗ ಏನಾಗುತ್ತೆ, ಸ್ಕ್ರಿಪ್ಟ್ ಇಲ್ಲ, ಏನಿಲ್ಲ. ಅಲ್ಲಿ ನನಗೆ ತಲೆಗೆ ಏನ್ ಬರ್ತಾ ಇದೆ ನಾನು ಅಷ್ಟೇ ಮಾತಾಡ್ತೇನೆ. ಅದಕ್ಕೆ ಹೇಳಿದ್ದು ಪರ್ಕಳಿ ಅಂತ. ನಾನು ಬರ್ಕೊಂಡಿಲ್ಲ, ಏನು ಮಾಡ್ಲಿಲ್ಲ, ಲೈಕ್ ಹಂಗೆ ಏನಿದೆ ರೋಣ ತಗೊಳ್ಳೋಣ ಅಂತ ಹೇಳ್ಬಿಟ್ಟು. ನಾನು ಇವ್ರಿಗೆ ಅದನ್ನ ಬರ್ಕೊಳ್ಳಿ ಅಂತ ಹೇಳಿದ್ರೆ ಇವ್ರು ಬೇರೆ ಆಲ್ರೆಡಿ ಸ್ಟೋರಿ ಮೇಲೆ ರೆಡಿ ಆಗ್ತವ್ರೆ. ಫಸ್ಟ್ ಇಂಟ್ರೋ ಬರ್ಕೊಳ್ಳೋ ಬಿಟ್ಟು ಇಂತೂ ವಿಡಿಯೋ ಮುಗೀತು. ನಮ್ಮ ಅಮ್ಮ ಪಪ್ಪ ಕೆಳಗಡೆ ಏನೇನೋ ಮಾಡ್ತಿದ್ರು, ಅವ್ರಿಗೂ ಅಮ್ಮ ಹೆಜ್ಜೆ ಸೌಂಡ್ ಆಗ್ತಿದೆ, ಇದಾಗ್ತಿದೆ ಅದಾಗ್ತಿದೆ ಅಂತ ಅವ್ರನ್ನ ಸ್ಟಾಪ್ ಮಾಡಿಸಿ ಪಪ್ಪ ಅವರು ಇನ್ನೂ ಅಷ್ಟು ಸಪೋರ್ಟ್ ಮಾಡ್ತಾರೆ ನೋಡಿ. ಕೇಸರಿ ಬಾತ್ ಯಾವಾಗ ಆ್ಯಪಲ್ ಮಾಡಿದ್ರಿ? ಅದಿನ್ನೊಂದು ಬೇರೆ ಕೈ ಬೇರೆ ಬರುತ್ತೆ. ಇಷ್ಟು ಬೇಗ ಮಾಡಿದ್ರ ಗೈಸ್? ಇವತ್ತು ನಮ್ಮ ಮನೇಲಿ ಉಪ್ಪಿಟ್ಟು ಮತ್ತೆ ಕೇಸರಿ ಬಾತು ರಾತ್ರಿಗೆ. ಕೇಸರಿ ಬಾತ್ ಏನಕ್ಕೆ ಕೇಳಿ ಮಾಡಿರೋದು? ನಂದು ಫಸ್ಟ್ ವಿಡಿಯೋ ಶೂಟ್ ಆಯ್ತಲ್ಲ ಅಂತ. ಫೈನಲಿ ವಿಡಿಯೋ ಶೂಟ್ ಆಯ್ತು. ಇವಾಗ ಊಟ ಮಾಡಬೇಕು. ಇವಾಗ ಅವ್ರ ಮನೆಗೆ ಹೊರಡ್ತಾರೆ. ಸಿ ಯು, ಬೈ ಬೈ. ಬಾಯ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಹೆಲ್ಪಿಂಗ್ ಇನ್ ಮೈ. ಅಯ್ಯೋ ಇಷ್ಟೆಲ್ಲ ಹೇಳ್ಬಿಟ್ರೆ ಹೆಂಗೆ, ಹೊರಡಿ ಸುಮ್ಮನೆ. ಥ್ಯಾಂಕ್ ಯು ಸೋ ಮಚ್. ಓಕೆ ಬೈ ಬೈ, ಟೇಕ್ ಕೇರ್. ಇವಾಗ ನಾಳೆ ಅಮ್ಮ ಬೆಳಗ್ಗೆ ಊರಿಗೆ ಹೋಗ್ತಾ ಇದಾರೆ, ಅದ್ರ ಪ್ರಿಪ್ರೇಷನ್ ನಡೀತಿದೆ ನೋಡಿ. ಬೆಳಗ್ಗೆ ಪಲಾವ್ ಬೇಕು ಅಂತ ಅಪ್ಪ ತರಕಾರಿ ಎಲ್ಲ ಕಟ್ ಮಾಡಿಡ್ತವ್ರೆ, ನಡೀತಾ ಇದೆ ಅದ್ರ ಪ್ರಿಪ್ರೇಷನ್ಸೇ. ಆ್ಯಂಡ್ ಇವತ್ತು ಕೇಸರಿ ಬಾತ್ ಕಮ್ಮಿ ಮಾಡಿದ್ರೆ ಇವತ್ತು ಖಾಲಿ ಆಗ್ಬಿಡ್ತು. ಉಪ್ಪಿಟ್ಟು ನೋಡಿ ಇನ್ನೊಂದು ಚೂರಿದೆ, ಅದನ್ನು ರಾತ್ರಿ ತಿಂದು ಖಾಲಿ ಮಾಡಬೇಕು. ಬೆಳಗ್ಗೆನೂ ಪಾಯಸನೂ ಹಂಗೆ ಕರೆಕ್ಟಾಗಿ ಖಾಲಿ ಆಯ್ತು. ಪಾಯಸನ ನಾನು ಹಿಂದಿನ ಬ್ಲಾಗಲ್ಲಿ ನಾನು ಹೇಳಿದ್ದೆ ಈ ಥರ ನನ್ನ ಫ್ರೆಂಡು ಬ್ರೈಡ್ ಟು ಬಿ ಇದೆ ಗೋವಾದಲ್ಲಿ, ನಾನು ಹೋಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಸೊ ಏನಾಯಿತು ಅಂದರೆ ಕಾರ್ದ ಹತ್ರ ಎಲ್ಲ ಸೀನ್ ಆದಾಗ ಒಂದಾದ್ಮೇಲೆ ಒಂದು ಪ್ರಾಬ್ಲಮ್ಮು, ಎಲ್ಲಿಗೂ ಹೋಗೋದೇ ಬೇಡ,
ಬರೀ ಪ್ರಾಬ್ಲಮ್ಸ್ ಆಗೋಯ್ತು, ಅಲ್ಲೂ ಹೋದ್ರ ಮೇಲೆ ಅಲ್ಲಿ ಎಲ್ಲಿ ಪ್ರಾಬ್ಲಮ್ ಆಗುತ್ತೋ ಅಂತೆಲ್ಲ ಆ ಥರ ಏನೋ ಅನ್ಸ್ಬಿಟ್ಟು ಹೋಗೋದೇ ಬೇಡ ಅಂತ ಹೇಳ್ಬಿಟ್ಟು ಬರಲ್ಲ ಅಂತ ಹೇಳ್ಬಿಟ್ಟಿದ್ದೆ ನನ್ನ ಫ್ರೆಂಡ್ಗೆ. ಬಟ್ ಆಮೇಲೆ ಅವಳದು ನಾನು ಎಂಗೇಜ್ಮೆಂಟ್ಗೆ ಹೋಗಿದ್ದು ನೋಡಿರ್ಬೋದು ನೀವು. ಬಟ್ ಮ್ಯಾರೇಜ್ಗೂ ಇವಾಗ ಹೋಗೋಕ್ಕಾಗ್ತಿಲ್ಲ ನಾನು. ಶಿ ಇಸ್ ಅ ವೆರಿ ಕ್ಲೋಸ್ ಫ್ರೆಂಡ್ ಆಫ್ ಮೈನ್. ತುಂಬ ಎಲ್ಲರೂ ಮದುವೆಗೆ ಆ ಥರ ಹೋಗೋಕ್ಕಾಗಲ್ಲ, ತುಂಬ ಕ್ಲೋಸ್ ಇದ್ದವ್ರ ಮದುವೆಗೆ ಅಷ್ಟೇ ಹೋಗೋಕ್ಕಾಗೋದು. ಬಟ್ ಇವಾಗ ಮದುವೆಗೂ ಹೋಗೋಕ್ಕಾಗಲ್ಲ, ಅಟ್ಲೀಸ್ಟ್ ಬ್ರೈಡ್ ಟು ಬಿಗಾದರೂ ಹೋಗೋಣ ಅಂತ ಹೇಳ್ಬಿಟ್ಟು ಮತ್ತೆ ನಾನು ಲಾಸ್ಟ್ ಮೂಮೆಂಟಲ್ಲಿ ಮೈಂಡ್ ಚೇಂಜ್ ಮಾಡ್ಕೊಂಡು ಆ್ಯಕ್ಚುಲಿ ಅವ್ರು ಟ್ರೈನ್ ಬುಕ್ ಮಾಡಬೇಕಾದ್ರೆ ಆ್ಯಕ್ಚುಲಿ ಟೋಟಲಿ 6 ಜನ ಹೋಗ್ತಿರೋದು. ಸೊ ಬೆಂಗಳೂರಿಂದ 3 ಜನ ಹೋಗ್ತಿರೋದು ನನ್ನ ಸೇರಿಸಿ. ಸೊ ನನಗೆ ಫೋನ್ ಮಾಡಿ ಕೇಳಿದಾಗ ನಾನು ಇಲ್ಲ ಬರಲ್ಲ ಅಂತ ಹೇಳಿದೆ. ಸೊ ಹಾಗಾಗಿ ಅವ್ರದ್ದು ಆಲ್ರೆಡಿ ಟ್ರೈನೆಲ್ಲ ಬುಕ್ ಆಗಿತ್ತು. ಹಾಗಾಗಿ ನನಗೆ ಮೊದಲೇ ಟ್ರೈನಲ್ಲೆಲ್ಲ ಎಲ್ಲಿ ಇಳ್ಕೋಬೇಕು ಏನು ಅದೆಲ್ಲ ಗೊತ್ತಾಗಲ್ಲ. ಆಮೇಲೆ ಸುಮ್ಮನೆ ಸೀನ್ಸು ತಲೆನೋವು ಬೇಡ, ಆಮೇಲೆ ಮಲ್ಕೊಂಬಿಟ್ಟು ಎಲ್ಲಿ ಇಳ್ಕೊಳ್ಳೋದು ಅಂತ ಗೊತ್ತಾಗ್ತಿಲ್ಲ, ಅದೆಲ್ಲ ಬೇಡವೇ ಬೇಡ ಅಂತ ಹೇಳ್ಬಿಟ್ಟು ನಾನು ಲಾಸ್ಟ್ ಮೂಮೆಂಟಲ್ಲಿ ಫ್ಲೈಟೇ ಬುಕ್ ಮಾಡಿಕೊಂಡೆ. ಆ ಕಡೆಯಿಂದ ಬರ್ಬೇಕಾದ್ರೆ ಹೆಂಗೆ ಅಂತ ನೋಡ್ಕೋಬೇಕು, ಬರೀ 1 ಸೈಡ್ ಅಷ್ಟೇ ಬುಕ್ ಮಾಡಿರೋದು. ಸೊ ಹಾಗಾಗಿ ಅದಕ್ಕೂ ಕೂಡ ನಾಳೆಲ್ಲ ಪ್ಯಾಕಿಂಗ್ ಎಲ್ಲ ಮಾಡ್ಕೋಬೇಕು. ಆಮೇಲೆ ನನ್ನ ಫ್ರೆಂಡು ಫೋನ್ ಮಾಡಿದ್ಲು ಯಾವಾಗ ಏನು ಅಂತೆಲ್ಲ, ಮದುವೆಗೂ ಬರ್ತಿಲ್ಲ ಅಟ್ಲೀಸ್ಟ್ ಇದಕ್ಕಾರು ಬಾ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಹೋಗೋಣ ನನಗೂ ಸ್ವಲ್ಪ ಫ್ರೆಂಡ್ಸ್ ಜೊತೆ ಇದ್ದರೆ ಮೈಂಡ್ ಚೆನ್ನಾಗಿರುತ್ತೆ, ಒಂಥರ ಚೇಂಜ್ ಇರುತ್ತೆ ಅಂತ ಅನ್ನಿಸ್ತು. ಫ್ರೆಂಡ್ಸ್ ಆರ್ ಆಲ್ಸೋ ಇಂಪಾರ್ಟೆಂಟ್, ಬಟ್ ತುಂಬ ಜನ ಸುತ್ತ ಫ್ರೆಂಡ್ಸ್ ಇಟ್ಕೊಂಡು ಯೂಸ್ ಇಲ್ಲ. ನಿಮಗೆ ತುಂಬ ಕ್ಲೋಸ್ ಒಳ್ಳೆ ಫ್ರೆಂಡ್ಸ್ ನಿಮ್ಮ ಕಷ್ಟ ಟೈಮಲ್ಲಿ ಯಾರಾಗಿರ್ತಾರೆ ಅಂಥ ಫ್ರೆಂಡ್ಸ್ ಇರಬೇಕು ಗೈಸ್.